ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣದ ಕುರಿತು ಕೊನೆಗೂ ಬರುತ್ತಿದೆ ಭರ್ಜರಿ ಗುಡ್ ನ್ಯೂಸ್. ಮಹಿಳೆಯರಿಗೆ ಕೊನೆಗೂ ಗುಡ್ ನ್ಯೂಸ್ ಕೊಡುತ್ತಿದ್ದಾರೆ. ಸರ್ಕಾರದ ಕಡೆಯಿಂದ 21ನೇ ಕಂತಿನ ಹಣ ಇವತ್ತು ಜಮಾ ಆಗುತ್ತಾ ಆಗಲ್ವಾ, ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ, ಯಾಕೆ ಇವತ್ತು ಹಣ ಜಮಾ ಆಗುತ್ತೆ, ಎಲ್ಲದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ 2,000 ರೂಪಾಯಿ ಹಣ ಯಾವಾಗ ಬರುತ್ತೆ ಅಂತ ಎಲ್ಲ ಫಲಾನುಭವಿಗಳು ಕಾತುರದಿಂದ ಕಾಯ್ತಾನೆ ಇದ್ದೀರಾ. ಈಗ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣದ ಕುರಿತು ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 1ನೇ ಕಂತಿನ ಹಣದಿಂದ ಹಿಡಿದು 20ನೇ ಕಂತಿನ ಹಣದವರೆಗೂ ಕರೆಕ್ಟಾಗಿ ಹಣ ಬಂದು ನಿಮ್ಮ ಖಾತೆಗಳಿಗೆ ಹಣ ಆದರೆ ಜಮಾ ಆಗಿರುವಂಥದ್ದು. 1ನೇ ಕಂತಿನ ಹಣ ಹಿಡಿದು 20ನೇ ಕಂತಿನ ಹಣದವರು ಕರೆಕ್ಟಾಗಿ ಹಣ ಜಮಾ ಆಗಿದೆ. ಕೆಲವರಿಗೆ ಏನೋ 19ನೇ ಕಂತಿನ ಹಣ 20ನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕೇಳ್ತಿದ್ರು. ಈಗ ಇದೇ ವಾರದಲ್ಲಿ ನಿನ್ನೆ ಮೊನ್ನೆ ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಯಾರ್ಯಾರಿಗೆ 19 ಮತ್ತು 20ನೇ ಕಂತಿನ ಹಣ ಪೆಂಡಿಂಗ್ ಇದೆಯೋ ಅಂಥವರಿಗೆ ಎಲ್ಲರಿಗೂ ಹಣ ಆದರೆ ಜಮಾ ಮಾಡ್ತಿದ್ದಾರೆ. ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಮುಖಾಂತರ ಹೇಳ್ತಾನೆ ಇದ್ರು, ನಮಗೆ ಪೆಂಡಿಂಗ್ ಹಣ 19 ಮತ್ತು 20ನೇ ಕಂತಿನ ಹಣ ಜಮಾ ಆಗಿದೆ ಅಂತ. ಯಾಕೆ ನಿಮಗೆ 19 20ನೇ ಕಂತಿನ ಹಣ ಎಷ್ಟು ಬೇಗ ಜಮಾ ಮಾಡಿಬಿಟ್ಟು ಪೆಂಡಿಂಗ್ ಹಣ ಅಂತ ನೀವು ಕೇಳೋದಾದರೆ, ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು. ಏನಂದರೆ, ಗೃಹಲಕ್ಷ್ಮಿ ಯೋಜನೆಯದು 19 ಮತ್ತು 20ನೇ ಕಂತಿನ ಹಣವನ್ನು ಮೊದಲೆಲ್ಲ ಕ್ಲಿಯರ್ ಮಾಡಿಬಿಡಿ. ಎಲ್ಲರಿಗೂ 19 ಮತ್ತು 20ನೇ ಕಂತಿನ ಕ್ಲಿಯರ್ ಮಾಡಿದಾದ್ಮೇಲೆ 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಬಿಟ್ಟು ಖಾತೆಗಳಿಗೆ ಜಮಾ ಮಾಡಿ ಅಂತ ಇಲ್ಲಿ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಆದೇಶವನ್ನು ಕೊಟ್ಟಿದ್ದರು. ಆದ್ದರಿಂದ ಮೊದಲು ಗೃಹಲಕ್ಷ್ಮಿ ಯೋಜನೆಯ 20 ಮತ್ತು 19ನೇ ಕಂತಿನ ಹಣವನ್ನು ಕ್ಲಿಯರ್ ಮಾಡಿದ್ದಾರೆ. ಇಷ್ಟು ಬೇಗ ಈಗ 19 20ನೇ ಕಂತಿನ ಎಲ್ಲರಿಗೂ ಬಂದಿದೆ. ಈಗ 21ನೇ ಕಂತಿನ ಹಣ ಕೂಡ ಇವತ್ತಿನಿಂದ ಬಂದಿರುವಂಥದ್ದು, ಅಂದರೆ ಬರುವ ಸಾಧ್ಯತೆ ಆದರೆ ಇದೆ. ಸ್ನೇಹಿತರೆ, ಯಾಕೆ ಅಂದರೆ ನಿನ್ನೆನೇ ಎಲ್ಲರದ್ದು ಕ್ಲಿಯರ್ ಆಗಿದೆ. 19 ಮತ್ತು 20ನೇ ಕಂತಿನ ಕ್ಲಿಯರ್ ಆಗಿದೆ. 21ನೇ ಕಂತಿನ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಬಹುದು. ಒಂದ್ಸರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಇವತ್ತೇನಾದರೂ ನಿಮಗೆ ಹಣ ಮಿಸ್ ಆಗಿದೆ ಅಂದರೆ ಸೋಮವಾರದಿಂದ ಹಣ ಆದರೆ ಜಮಾ ಆಗುತ್ತೆ. ಪಕ್ಕಾ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ನೀವು ಕೇಳುವುದಾದರೆ, ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂಥ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ಆದರೆ ಒಂದ್ಸರಿಗೆ 20 ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗೋದು. ಆ ರೀತಿಯಾಗಿ ಹಂತವಾಗಿ ಹಣವನ್ನು ಜಮಾ ಮಾಡ್ತಾರೆ ಸ್ನೇಹಿತರೆ. ಆದರೆ ಈ ಜಿಲ್ಲೆ ಮೊದಲು ಆ ಜಿಲ್ಲೆ ಮೊದಲು ಅಂತ ಏನಿಲ್ಲ. ಯಾವ ಜಿಲ್ಲೆಯಲ್ಲಿ ಯಾರಿಗಾದರೂ ಹಣ ಬಂದು ಜಮಾ ಆದರೆ ಆಗಬಹುದು, ಓಕೆನಾ. ಈಗ ಈ ಜಿಲ್ಲೆ ಮೊದಲು ಜಮಾ ಮಾಡಿಬಿಡ್ತೀವಿ, ಆ ಜಿಲ್ಲೆಗೆ ಮೊದಲು ಜಮಾ ಮಾಡಿಬಿಡ್ತೀವಿ ಅನ್ನುವಂಥದ್ದು ಯಾವುದೇ ಒಂದು ಭೇದ ಭಾವ ಏನಿಲ್ಲ. ಒಂದು ಹಂತವಾಗಿ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಹಣ ಜಮಾ ಆಗುವವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು ನೋಡಿ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣದ ಕುರಿತು ನಿಮಗಿರುವಂತಹ ಗುಡ್ ನ್ಯೂಸ್. ಈಗ ಈ ಒಂದು ವಿಡಿಯೋನ ಎಲ್ಲರೂ ನೋಡ್ತಿರ್ತೀರ. ಯಾರು ನೋಡ್ತಿರ್ತಾರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಏನಾದರೂ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ. ಇಲ್ಲ ಅಂದರೆ ಹಣ ಇನ್ನೂ ಬಂದಿಲ್ಲ ಅಂದರೆ ಹಣ ಬಂದಿಲ್ಲ ಅಂತ ಹೇಳಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಾದಂಥ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.